ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜಾಕೋ ಫಾಟೋ ಅವರ ಹೊಸ ಮರ್ಚೆಂಡೈಸ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಜಾಕೋ ಫಾಟೋ ಅವರ ಮರ್ಚೆಂಡೈಸ್ ರೆಡ್ ಕಲರ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಮಧ್ಯದಲ್ಲಿ ವೇರ್ ವುಲ್ಫ್ ಚಿತ್ರ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ಇಲ್ಲಿ ಜಾಕೋ ಫಾಟೋ ಅವ್ರನ್ನ ಟ್ರೈಬಲ್ ವುಲ್ಫ್ ಅಂತ ರೆಫರ್ ಮಾಡ್ತಾ ಇದ್ದಾರೆ. ಸೊ ಜಾಕೋ ಫಾಟೋ ಅವರಿಗೆ ಐ ಥಿಂಕ್ ಹೊಸ ನಿಕ್ ನೇಮು ಅನ್ಕೋತೀನಿ. ಮೊದಲು ಸುಮೋವನ್ ವೇರ್ ವುಲ್ಫ್ ಅಂತ ಇದ್ರು. ಅಂಡ್ ಈಗ ಡಬ್ಲ್ಯೂ ಅವರೇ ಟ್ರೈಬಲ್ ವುಲ್ಫ್ ಅಂತ ಜಾಕೋ ಫಾಟೋ ಅವ್ರನ್ನ ರೆಫರ್ ಮಾಡ್ತಾ ಇದ್ದಾರೆ. ಸೊ ಪ್ರಾಬಬ್ಲಿ ನಾವೆಲ್ಲರೂ ಕೂಡ ಇಲ್ಲಿಂದ ಜಾಕೋ ಫಾಟೋ ಅವರ ಸಿಂಗಲ್ ರನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ನಿಜವಾಗ್ಲೂ ಆ ರೀತಿ ಆದ್ರೆ ಚೆನ್ನಾಗಿರುತ್ತೆ. ಅಂಡ್ ಅಪ್ಡೇಟ್ ಗಳು ಬರ್ತಾ ಇತ್ತು. ಸೋಲೋ ಸಿಕೋವ್ ಅವರ ಬ್ಲಡ್ ಲೈನ್ ಕಂಪ್ಲೀಟ್ ಆಗಿ ಮುಗ್ದಿದೆ. ಅಂಡ್ ಸೋಲೋ ಸಿಕೋವ್ ಅವರು ಕೂಡ ಸಪರೇಟ್ ಆಗ್ತಾರೆ ಅಂತ ಇದ್ರ ಬಗ್ಗೆ ನಾನು ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದ್ದೆ. ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ಪ್ರಾಬಬ್ಲಿ ಜಾಕೋ ಫಾಟೋ ಅವರು ಕೂಡ ಇನ್ ಮುಂದೆ ಸಿಂಗಲ್ಸ್ ರನ್ ನಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಅನ್ಕೋತೀನಿ. ಇಷ್ಟೇ ಅಲ್ಲ ಗೈಸ್, ನಮ್ಮ ಟಾಮಾಟೋಂಗ್ ಅವರು ಕೂಡ ಒಂದು ವಿಚಿತ್ರವಾದ ಟ್ವೀಟ್ ನ ಮಾಡಿದ್ದಾರೆ. ಆ ಒಂದು ಟ್ವೀಟ್ ನ ನೀವು ನೋಡ್ತಾ ಇರಬಹುದು. ಬ್ಲಡ್ ಇನ್ ಹಾಗೆ ಬ್ಲಡ್ ಔಟ್ ಅಂತ ನಮ್ಮ ಟಾಮಾಟೋಂಗ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಇದ್ರ ಮುಖಾಂತರ ಅವರು ಏನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬ್ಲಡ್ ಇನ್ ಅಂದ್ರೆ ಹೊಸೊಬ್ರು ಬ್ಲಡ್ ಲೈನ್ ಗೆ ಬರ್ತಾ ಇದಾರೆ. ಬ್ಲಡ್ ಔಟ್ ಅಂದ್ರೆ ಸೋಲೋ ಸಿಕೋವ್ ಅವ್ರನ್ನ ಬ್ಲಡ್ ಲೈನ್ ಇಂದ ತೆಗ್ದಾಕ್ತಿದೀವಿ. ಈ ರೀತಿ ಏನಾದ್ರು ಅವರು ರೆಫರೆನ್ಸ್ ನ ಕೊಡ್ತಾ ಇದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಏನೇ ಆಗ್ಲಿ ಗೈಸ್, ನಮ್ಮ ಜಾಕೋ ಫಾಟೋ ಟಾಮಾಟೋಂಗ ಅವರೇ ಹೊಸದಾಗಿ ಏನಾದ್ರು ಟೀಮ್ ನ ಕೊಡ್ಕೋತಾರ. ಅಂಡ್ ಹೇಳಿದ್ನಲ್ಲ ನಾನು ನಿಮ್ಗೆ ಬ್ಲಡ್ ಲೈನ್ 3.0 ಕೂಡ ಬರ್ಬೋದು ಅಂತ. ಆ ರೀತಿ ಏನಾದ್ರು ಒಂದು ಆಂಗಲ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತಾ? ಸದ್ಯಕ್ಕೆ ಸಖತ್ತು ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಫಿನಾಮಿನಲ್ ಒನ್ ಎಜೆ ಸ್ಟೈಲ್ ಅವರ ಬಗ್ಗೆ. ಇವತ್ತಿಗೆ ಸರಿಯಾಗಿ 9 ವರ್ಷಗಳ ಹಿಂದೆ ನಮ್ಮ ಎಜೆ ಸ್ಟೈಲ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಅಂದ್ರೆ 2016ರ ರಾಯಲ್ ರಂಬಲ್ ಅಲ್ಲಿ ಎಜೆ ಸ್ಟೈಲ್ ಅವರ ಡಬ್ಲ್ಯೂ ಡೆಬ್ಯೂ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ನಂಬರ್ 3 ಅಲ್ಲಿ ನಮ್ಮ ಎಜೆ ಸ್ಟೈಲ್ ಅವರು ಎಂಟ್ರಿನ ಕೊಡ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರ ರಿಯಾಕ್ಷನ್ ಆಗಿರ್ಬೋದು, ಕ್ರೌಡ್ ರಿಯಾಕ್ಷನ್ ಆಗಿರ್ಬೋದು, ಯಾವ ರೀತಿ ಇತ್ತು ನಿಮ್ಮೆಲ್ಲರಿಗೂ ಕೂಡ ನೆನಪಿರುತ್ತೆ ಅನ್ಕೋತೀನಿ. ಅಂಡ್ ಅಲ್ಲಿಂದ ಇಲ್ಲಿವರೆಗೂ 9 ವರ್ಷ ಆಗಿದೆ. ಅಂಡ್ ಎಜೆ ಸ್ಟೈಲ್ ಅವರ ಬುಕ್ಕಿಂಗ್ ಕೂಡ ಡಬ್ಲ್ಯೂ ಅವರು ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಪೀಕ್ ಅಲ್ಲಿ ತೋರಿಸಿದ್ರು. ಬಟ್ ಬರ್ತಾ ಬರ್ತಾ ಅವರ ಬುಕ್ಕಿಂಗ್ ನ ಡಬ್ಲ್ಯೂ ಅವರು ಹಾಳು ಮಾಡಿದ್ದಾರೆ. ಅಂಡ್ ಈಗ ನಮ್ಮ ಎಜೆ ಸ್ಟೈಲ್ ಅವರು ಒಂದು ಇಂಜುರಿಯಿಂದ ಸಫರ್ ಆಗ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಅವರು ರಿಕವರಿ ಆಗ್ಲಿ, ಮತ್ತೊಮ್ಮೆ ಅವರ ಗೋಲ್ಡನ್ ಪೀರಿಯಡ್ ಕಮ್ ಬ್ಯಾಕ್ ಮಾಡ್ಲಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅಪ್ಡೇಟ್ ಕಡೆ ಆದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಹಲ್ಕ್ ಹೋಗನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಮಗೆ ಹಲ್ಕ್ ಹೋಗನ್ ಅವರು ನೋಡೋದಕ್ಕೆ ಸಿಗಬೇಕಾಗಿತ್ತು. ಬಟ್ ಸದ್ಯಕ್ಕೆ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಹಲ್ಕ್ ಹೋಗನ್ ಅವರು ನಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ವಂತೆ. ಅದಕ್ಕೆ ಮೇನ್ ರೀಸನ್ ಫ್ಯಾಮಿಲಿ ಪ್ರಾಬ್ಲಮ್ ಅಂತೆ. ಸೊ ಅವರ ಫ್ಯಾಮಿಲಿಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆಯಂತೆ. ಅದಕ್ಕೋಸ್ಕರ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಹಲ್ಕ್ ಹೋಗನ್ ಅವರು ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ನಾಳೆ ಅಷ್ಟೊತ್ತಿಗೆ ಅದೆಲ್ಲದೂ ಕೂಡ ಸಾಲ್ವ್ ಮಾಡಿಕೊಂಡು ಬಂದ್ರೂ ಬರಬಹುದು. ಬಟ್ ಸದ್ಯಕ್ಕೆ ಬರೋದಿಲ್ಲ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕೂಡ ಇರೋದು ಅದ್ರ ಬಗ್ಗೆನೆ. ಸೊ ನಾಳೆ ಬೆಳಿಗ್ಗೆ 6:00 ನಿಮಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲ, ಒಂದು ನಾರ್ಮಲ್ ಲೈವ್ ಇವೆಂಟ್. ಡಬ್ಲ್ಯೂ ಅವರು ಆದ್ರೂ ಕೂಡ ಇದನ್ನ ಟೆಲಿವಿಷನ್ ಅಲ್ಲಿ ತೋರಿಸ್ತಾರೆ. ನಮಗೆ ನಾಳೆ ಬೆಳಿಗ್ಗೆ 6:00 ಸೋನಿ 10 ನಲ್ಲಿ ಈ ಒಂದು ಶೋ ನೋಡೋದಕ್ಕೆ ಸಿಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಈ ಒಂದು ಶೋನ ನೋಡೋದಕ್ಕೆ ನನ್ನಲ್ಲಿ ಚೂರು ಎಕ್ಸೈಟ್ಮೆಂಟ್ ಇನ್ನು ಕೂಡ ಬಾಕಿ ಇದೆ. ಯಾಕಂದ್ರೆ ಇದರ ಮ್ಯಾಚ್ ಕಾರ್ಡ್ ಆ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲನೇದಾಗಿ ನಮಗೆ ಜೇ ಉಸೋ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ನ ಪ್ರೆಡಿಕ್ಷನ್ ಕಡೆ ಬರೋದಾದ್ರೆ ಆಫ್ಕೋರ್ಸ್ ಪ್ರೆಡಿಕ್ಟ್ ತಾನೇ ಏನ್ ಮಾಡೋದು ಗೈಸ್. ನಮ್ಮ ಗಂತರ್ ಅವರು ಈಸಿಯಾಗಿ ನಮ್ಮ ಜೇ ಉಸೋ ಅವ್ರನ್ನ ಸೋಲಿಸಿ ತಮ್ಮ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಇದಾದ್ಮೇಲೆ ನಮಗೆ ನಾಯಾ ಜಾಕ್ಸ್ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೂ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇದರಲ್ಲೂ ಕೂಡ ನನ್ನ ಪ್ರೆಡಿಕ್ಷನ್ ಇಷ್ಟೇ, ನಮ್ಮ ರಿಯಾ ರಿಪ್ಲಿ ಅವರು ನಾಯಾ ಜಾಕ್ಸ್ ಅವ್ರನ್ನ ಸೋಲಿಸಿ ತಮ್ಮ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ. ಇದಾದ್ಮೇಲೆ ನಮಗೆ ಶಿಯಾಮೆಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ನನ್ನ ಆಸೆ ಶಿಯಾಮೆಸ್ ಅವರು ಗೆಲ್ಲಬೇಕು ಅಂತ, ಅವರು ಫೈನಲಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಬೇಕು ಅಂತ ನನ್ನ ಮನದಾಳದ ಆಸೆ. ಬಟ್ ಎಲ್ಲೋ ಆ ರೀತಿ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಆದ್ರೂ ಕೂಡ ನನಗೆ ಆಸೆ ಬ್ರಾನ್ ಬ್ರೇಕರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಸೋತು ಫೈನಲಿ ನಮ್ಮ ಶಿಯಾಮೆಸ್ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಬೇಕು ಅಂತ. ನೋಡೋಣ ಈ ಒಂದು ಆಸೆ ನಾಳೆ ನೆರವೇರುತ್ತೋ ಇಲ್ವೋ ಅಂತ. ಇದಾದ್ಮೇಲೆ ನಮಗೆ ಬ್ರಾನ್ ಸ್ಟ್ರೋಮನ್ ಹಾಗೆ ಜಾಕೋ ಫಾಟೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟ್ರಲಿ ಈ ಒಂದು ಮ್ಯಾಚ್ ಗೆ ನಾನು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ.
ಅಂಡ್ ಮಾನ್ಸ್ಟರ್ ವರ್ಸಸ್ ಮಾನ್ಸ್ಟರ್ ಮ್ಯಾಚು. ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಯಾವ ರೀತಿ ಬುಕ್ ಮಾಡ್ತಾರೆ, ಜಾಸ್ತಿ ಡಾಮಿನೆನ್ಸ್ ನ ಇಲ್ಲಿ ನಮ್ಮ ಜಾಕೋ ಫಾಟೋ ಅವರೇ ಮಾಡ್ತಾರಾ ಅಥವಾ ಬ್ರಾನ್ ಸ್ಟ್ರೋಮನ್ ಅವರ ಕೈಗೂ ಕೂಡ ಡಬ್ಲ್ಯೂ ಅವರು ಕೆಲವೊಂದಷ್ಟು ಪವರ್ ನ ಕೊಡ್ತಾರಾ ಅಂತ ಈ ಒಂದು ಮ್ಯಾಚ್ ಅಲ್ಲಿ ನಾವು ಕಾದ್ ನೋಡಬೇಕು. ಇನ್ನ ಈ ಒಂದು ಮ್ಯಾಚ್ ನ ರಿಸಲ್ಟ್ ಕಡೆ ಬರೋದಾದ್ರೆ ಅಫ್ಕೋರ್ಸ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾಕೋ ಫಾಟೋ ಅವರು ವಿನ್ ಆಗ್ತಾರೆ. ಅಂಡ್ ಇದಾದ್ಮೇಲೆ ನಮಗೆ ಶಾನ್ ಮ್ಯಾಕಲ್ಸ್ ಅವರ ನೇತೃತ್ವದಲ್ಲಿ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ಅವರ ಲಾಡರ್ ಮ್ಯಾಚ್ಗೆ ಒಂದು ಕಾಂಟ್ರಾಕ್ಟ್ ಸೈನಿಂಗ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಇಷ್ಟು ವಿಚಾರಗಳು ನಮಗೆ ನಾಳೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮಿಸ್ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಬ್ರಾನ್ ಸ್ಟ್ರೋಮನ್ ಹಾಗೆ ಜಾಕೋ ಫಾಟೋ ಅವರ ಮ್ಯಾಚ್ ಆದ್ರೂ ನೋಡಿ ಅಂತ ಹೇಳ್ತಾ ನಾಳೆ ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಯ್ತು, ಈ ಶೋ ಅಲ್ಲಿ ಏನೇನಾಯ್ತು ಅಂತ ವಿಡಿಯೋನ ತಗೊಂಡು ಬಂದು ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.